ಇಲ್ಲ ದುಡ್ಡು ಇಲ್ಲ ಏನೋ ಸಣ್ಣ ಚಿಕ್ಕ ವಸ್ತು ನುಂಗು ಇರ್ತದೆ, ಅದು ಸಿಕ್ಕಾಕೊಂಡಿರ್ತದೆ ಗಂಟಲೊಳಗಡೆ. ಅಂತ ಸಮಯದಲ್ಲಿ ತಾಯಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅವರು ಹಾಸ್ಪಿಟಲ್ ದೂರ ಇರುತ್ತೆ, ಆ ಮಗು ಅಲ್ಲಿ ಹಾಸ್ಪಿಟಲ್ ತಗೊಂಡು ಹೋಗಿ ಏನತ್ತೆ ಉಸಿರಾಡೋದು ಏನ್ ಮಾಡ್ತಾರೆ ಡೆತ್ ಆಗಿ ಹೋಗುತ್ತೆ, ಸತ್ತೋಗುತ್ತೆ. ಆದ್ರೆ ಮಗು ಆ ತಾಯಿಗೆ ಗೊತ್ತಾದ್ರೆ ಇಲ್ಲಿ ಗೊತ್ತಾಗುತ್ತೆ ಇದು ಶ್ವಾಸ ತಗೊಳಕ್ಕೆ ಪ್ರಾಬ್ಲಮ್ ಆಗ್ತದೆ, ತ್ರಾಸ ಆಗ್ತದೆ ಅನ್ನೋದು. ಅದು ನೋಡಿದ್ರೆ ನಾವು ಯಾವ ರೀತಿ ಎಬ್ಬಿಯೋ ಇದು ಮಗು ಇದು ಮಾಡ್ತಾರಂತ ಇವ್ರು ಮಾಡಿ ತೋರಿಸ್ತಾರೆ. ಮಗು ಏನ್ ಮಾಡ್ಬೇಕು ನೋಡಿ, ಎರಡು ಗ್ಯಾಪ್ ಇಡಬೇಕು, ಮೂವ್ ಬಂದ್ ಮಾಡಬಾರ್ದು. ಎರಡು ಬೆಲ್ಟು ಒಂದು ಕುರ್ಚಿ ಮೇಲೆ ಅಂದ್ರೆ ಅದು ದುಡ್ಡು ಕಾಯಿನ್ ಏನೇ ವಸ್ತು ಇರುತ್ತಲ್ಲ ಅದು ಹೊರಗಡೆ ಬರ್ಲಿಕ್ಕೆ, ಅದು ಮುಚ್ಚಿದ್ರೆ ಅದು ಹೊರಗಡೆ ಇದಾಗಲ್ಲ, ಗ್ಯಾಪ್ ಇಡಬೇಕು. ಈ ತರ ಮೊಳಕಾಲ ಮೇಲೆ ಮಗುನ ಮಲಗಿಸಿದ್ರು. ಆನಂತರ ಕೈ ಇದೆಯಲ್ಲ ಹ್ಯಾಂಡು ಪ್ರೆಸ್ ಮಾಡ್ತಾ ತಳ್ತಾ ಇದ್ದಾರೆ ಹಿಂದ್ಗಡೆ. ಆ ಹಿಂದ್ಗಡೆ ತಳ್ಳೋದ್ರ ಜೊತೆಗೆ ಅದು ಏನು ಇದಿರುತ್ತಲ್ಲ ಅದು ಹೊರಗಡೆ ಬರುತ್ತೆ. ಮತ್ತೆ ನೋಡ್ಬೇಕು ಸರ್, ಇವತ್ತು ಇರ್ಬೋದು ಏನೇ ಈಗ ಇದು ಗೋಟೆ ಆಡ್ತಾರಲ್ಲ ಚಿಕ್ಕ ಗೋಟೆ ಹಿಂದ್ಗಡೆ ಅದು ಹಾ ಕಾಣ್ತಾ ಇದೆಯಾ, ಪ್ರೆಸ್ ಮಾಡ್ಬೇಕು, ಮುಂದೆ ತಳ್ಳಬೇಕು, ಅಲ್ಲಿ ಒತ್ತಬಾರ್ದು, ಮುಂದೆ ಒತ್ತು ತಳ್ಳಿದ್ರೆ ಅದ್ರ ಜೊತೆಗೆ ಹೊರಗಡೆ ಬರುತ್ತೆ.